ಭಾರತ ದೇಶದಲ್ಲಿರುವ ಮರ್ಮವಾದ ಸ್ಥಳಗಳ ಬಗ್ಗೆ ಈ ವಿಡಿಯೋ. ಪ್ರಪಂಚದಾದ್ಯಂತ ಎಷ್ಟೋ ಜಿಯೋಗ್ರಫಿಕಲ್ ಅದ್ಭುತಗಳಿದೆ. ಕೆಲವು ಹಿಸ್ಟಾರಿಕಲ್ ಕಾರಣಗಳನ್ನ ಸೈಂಟಿಸ್ಟ್ ವಿವರಿಸಿದ್ದಾರೆ, ಇನ್ನು ಕೆಲವು ರಿಸರ್ಚ್ ಮಾಡ್ತಿದ್ದಾರೆ. ಅದರಲ್ಲಿ ಇನ್ನು ಕೆಲವು ನಿಗೂಢವಾಗಿದ್ದು ಅದು ಜನರನ್ನ ಕನ್ಫ್ಯೂಷನ್ಗೆ ಗುರಿ ಮಾಡ್ತಿದೆ. ಅಂತಹ ವಿಷಯಗಳಲ್ಲಿ ಕೆಲವನ್ನ ನಮ್ಮ ಭಾರತ ದೇಶದಲ್ಲಿರೋದನ್ನ ನಾನು ನಿಮ್ಗೆ ಹೇಳ್ತೀನಿ. ವಿತೌಟ್ ಫರ್ದರ್ ಡಿಸ್ಕಷನ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ರಾಕ್ಷಸ ತಾಲ್ ಅಂದ್ರೆ ರಾಕ್ಷಸ ಕೆರೆ ಅಂತ ಅರ್ಥ. ಪ್ರಪಂಚದಲ್ಲಿ ಎತ್ತರವಾದ ಪರ್ವತ ಶಿಖರ ಎವರೆಸ್ಟ್. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಎವರೆಸ್ಟ್ ಪರ್ವತ ಶಿಖರಕ್ಕಿಂತ ಕೈಲಾಸ ಪರ್ವತ ಹೈಟ್ ನಲ್ಲಿ ಕಡಿಮೆ. ಆದ್ರೂ ಕೂಡ ಯಾರು ಕೈಲಾಸ ಪರ್ವತನ ಹತ್ತಿಲ್ಲ. ಆ ಕೈಲಾಸ ಪರ್ವತ ಸಾಕ್ಷಾತ್ ಮಹಾಶಿವನ ನಿವಾಸ ಅಂತ, ಅದನ್ನು ಹತ್ತೋಕೆ ಆಲೋಚನೆ ಮಾಡಬಾರ್ದು ಅನ್ನೋದು ಭಕ್ತರ ವಿಶ್ವಾಸ. ಕೈಲಾಸ ಪರ್ವತಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ. ಆ ಪ್ರದಕ್ಷಿಣೆ ಮುಗಿಸೋಕೆ 3 ದಿನ ಆಗುತ್ತೆ. ಇಷ್ಟಕ್ಕೆ ನಾವೀಗ ಹೇಳ್ಕೊಳ್ತಿರೋದು ಆ ಕೈಲಾಸ ಪರ್ವತದ ಪಾದಗಳ ಹತ್ರ ಇರೋ 2 ಸರೋವರಗಳ ಬಗ್ಗೆ. ಮೊದಲನೇದು ಮಾನಸ ಸರೋವರ, ಎರಡನೇದು ರಾಕ್ಷಸ ತಾಲ್. ಎರಡರ ಮಧ್ಯೆ ಇರೋ ಕನಿಷ್ಠ ದೂರ 3 ಕಿಲೋಮೀಟರ್. ಆದ್ರೆ ಆ ಎರಡರ ಸ್ವಭಾವ ವಿಭಿನ್ನ. ಮಾನಸ ಸರೋವರನ ಪವಿತ್ರವಾದುದು ಅಂತ ಭಾವಿಸ್ತಾರೆ. ಮಾನಸ ಸರೋವರ ಯಾತ್ರೆ ಬಗ್ಗೆ ನೀವು ಕೇಳೇ ಇರ್ತೀರಾ. ಎಷ್ಟು ಸ್ವಚ್ಛವಾದ ಆ ಸರೋವರದ ನೀರನ್ನ ಕುಡಿಬಹುದು. ಹತ್ತಿರದಲ್ಲೇ 10 ತರಹದ ಹೂವಿನ ಗಿಡಗಳು, ಔಷಧೀಯ ಗಿಡಗಳು ಬೆಳೆದಿರುತ್ತೆ. ಇನ್ನು ರಾಕ್ಷಸ ತಾಲ್ ಬಗ್ಗೆ ಕೇಳಿದ್ರೆ ಅದರ ನೀರು ಉಪ್ಪಾಗಿದ್ದು ಕುಡಿಯೋಕೆ ಅಸಾಧ್ಯವಾಗಿರುತ್ತೆ. ಅದರ ಸುತ್ತ ಚಿಕ್ಕ ಗಿಡ ಕೂಡ ಕಾಣಲ್ಲ. ಆದ್ರೆ ಆ 2 ಸರೋವರಗಳಿಗೆ ನೀರ್ ಬರೋ ಮಾರ್ಗ ಮಾತ್ರ ಒಂದೇ. ಆದ್ರೂ 2 ಪರಸ್ಪರ ವಿರೋಧ ಸ್ವಭಾವನ ಹೊಂದಿದೆ. ಆ 2 ಸರೋವರದ ನೆಲದ ಸ್ವಭಾವ ಬೇರೆ ಆಗಿರುತ್ತೆ. ಆದ್ರಿಂದ ನೀರಿಗೆ ಆ ರುಚಿ ಬಂದಿದ್ಯಾ ಅಂತಾರೆ. ಆದ್ರೆ ನಿಜವಾಗ್ಲೂ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಪೌರಾಣಿಕ ಕಥೆಗಳ ಪ್ರಕಾರ ರಾವಣಾಸುರ ಆ ಸರೋವರದ ಪಕ್ಕದಲ್ಲಿ ಮಹಾಶಿವನನ್ನು ಒಲಿಸ್ಕೊಳ್ಳೋಕೆ ಭಯಂಕರ ತಪಸ್ಸು ಮಾಡಿ ತನ್ನ 10 ತಲೆಗಳನ್ನ ಸಮರ್ಪಿಸಿದ್ನಂತೆ. ಅದಕ್ಕೆ ಆ ನೀರಿಗೆ ದೋಷಗುಣ ತಗಲಿದೆ. ಆದ್ರಿಂದಲೇ ಆ ನೀರು ಉಪ್ಪಾಗಿದ್ದು ಕುಡಿಯೋಕೆ ಯೋಗ್ಯವಾಗಿಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಅವನು ತಪಸ್ಸು ಮಾಡೋಕೆ ಮೊದಲು ಆ ಸರೋವರದಲ್ಲಿ ಸ್ನಾನ ಮಾಡಿದ್ರಿಂದ ಅವನ ದುಷ್ಟ ಸ್ವಭಾವ ಆ ನೀರಿಗೆ ಸೋಕಿದೆ ಅಂತಾರೆ. ರಾಕ್ಷಸ ರಾಜನಾದ ರಾವಣ ಸ್ನಾನ ಮಾಡಿದ ಆ ಸರೋವರಕ್ಕೆ ರಾಕ್ಷಸ ಕೆರೆ ಇಲ್ಲ ರಾಕ್ಷಸ ತಾಲ್ ಅನ್ನೋ ಹೆಸರು ಬಂತು ಅನ್ನೋದು ಪೌರಾಣಿಕ ಕಥೆ ಆಗಿದೆ. ಇನ್ನು ನೆಕ್ಸ್ಟ್ ರೂಪ್ಕುಂಡ್. ಉತ್ತರಾಖಂಡದ ಚಾಮುಂಡಿ ಜಿಲ್ಲೆಯಲ್ಲಿ ಇದೆ ಈ ರೂಪ್ಕುಂಡ್. ಅಸ್ಥಿ ಪಂಜರಗಳ ಸರೋವರ ಅಂತಾನೂ ಇದನ್ನ ಕರೀತಾರೆ. ಸಮುದ್ರ ಮಟ್ಟದಿಂದ 16,500 ಅಡಿ ಎತ್ತರದಲ್ಲಿರುವ ಈ ಸರೋವರ ವರ್ಷ ಇಡೀ ಮಂಜಿನಿಂದ ಕೂಡಿರುತ್ತೆ. ಆದ್ರೆ ಬೇಸಿಗೆಯಲ್ಲಿ ಮಾತ್ರ ಆ ಮಂಜು ಕರಗಿ ಕೆಲವು ಸಾವಿರ ಅಸ್ಥಿ ಪಂಜರಗಳು ಕಂಡು ಬರುತ್ತೆ. ಅದು ಯಾರ್ದು, ಅಲ್ಲಿ ಏನು ನಡೆದಿದೆಯೋ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಅವು 1841ರಲ್ಲಿ ಚೈನಾ ಮತ್ತು ಸಿಖ್ಖರಿಗೆ ಮಧ್ಯೆ ಆದ ಸಿನೋಸಿಕ್ ಯುದ್ಧದ ಸಮಯದಲ್ಲಿ ಟಿಬೆಟಿಯನ್ರ ಸೈನ್ಯದ ಅಸ್ಥಿ ಪಂಜರಗಳು ಅಂತ ಕೆಲವರ ಅಭಿಪ್ರಾಯ ಇದೆ. ಈ ಪ್ರಮಾದಕರ ಪ್ರದೇಶದಲ್ಲಿ ಸಿಗಾಕೊಂಡು ಅವರು ಮರಣ ಹೊಂದಿದ್ದಾರೆ ಅಂತ ಅನ್ಕೊಳ್ತಿರ್ತಾರೆ. ಇನ್ನು ಕೆಲವರು ತುಂಬಾ ವರ್ಷಗಳ ಹಿಂದೆ ಅಲ್ಲಿ ಸ್ಮಶಾನ ಇತ್ತು. ಮಂಜಿನಿಂದ ತುಂಬಿದ ಈ ಪ್ರದೇಶದಲ್ಲಿ ಈಗ ಆ ಕಾಲದ ಮೂಳೆಗಳು ಹೊರಗೆ ಬೀಳ್ತಿದೆ ಅಂತಿದ್ದಾರೆ. ಅದೆಲ್ಲ 700-800 ವರ್ಷಗಳ ಹಿಂದಿನ ವ್ಯಕ್ತಿಗಳ ಅಸ್ಥಿ ಪಂಜರ ಅಂತ ಅನ್ಕೊಂಡ್ರು ಹೊರತು ಮಾನವ ಅಭಿವೃದ್ಧಿ ಶಾಸ್ತ್ರದ ಪ್ರಕಾರ ಸೈಂಟಿಸ್ಟ್ಗಳ ಎಕ್ಸ್ಪೆರಿಮೆಂಟ್ ಅಲ್ಲಿ ಅವು ಇಂದಿನ ವ್ಯಕ್ತಿಗಳಿಗಿಂತ ಬಲವಾದುದು ಅಂತ ಗೊತ್ತಾಗಿದೆ. ಆ ಸತ್ತ ವ್ಯಕ್ತಿಗಳ ವಯಸ್ಸು 35ರಿಂದ 40 ಮಧ್ಯದಲ್ಲಿದೆ ಅಂತ ಹೇಳ್ತಿದ್ದಾರೆ. ಅವರು ಸಹ ಈಗಿನ ಮಹಿಳೆಯರಿಗಿಂತ ಉದ್ದವಾದವರು, ದೃಢವಾದವರು ಅಂತ ಕಂಡಿಡಿದಿದ್ದಾರೆ. ಆದ್ರೆ ಕೆಲವು ಮೂಳೆಗಳ ಎಕ್ಸ್ಪೆರಿಮೆಂಟ್ ನಲ್ಲಿ ಅವರು 1200 ವರ್ಷಗಳಿಗಿಂತ ಪುರಾತನವಾದವರು ಅಂತ, ಇನ್ನು ಕೆಲವರು 1000 ವರ್ಷಗಳ ವಯಸ್ಸು ಇದೆ ಅಂತ ಗೊತ್ತಾಯ್ತು. ಅಂದ್ರೆ ಕೆಲವು 100 ವರ್ಷಗಳಿಂದ ಆ ಕಡೆ ಪ್ರಯಾಣ ಮಾಡ್ತಾ ಹಿಮಾಲಯದ ಭಯಂಕರವಾದ ಚಳಿಯಲ್ಲಿ ಸಿಗಾಕೊಂಡು ಮರಣ ಹೊಂದಿದವರ ಅಸ್ಥಿ ಪಂಜರಗಳು ಅಲ್ಲಿ ಬಿದ್ದಿವೆ ಅಂತ ಅನ್ಕೋಬೇಕು ಅಷ್ಟೇ. ಯಾರ ಶರೀರದ ಮೇಲೂ ಯಾವುದೇ ರೀತಿಯ ಗಾಯಗಳು ಇಲ್ದಿರೋದ್ರಿಂದ ಅವರು ಸೈನ್ಯಗಳಲ್ಲಿರೋರ ಅಸ್ಥಿ ಪಂಜರ ಅಲ್ಲ. ಸರಿ, ಇಷ್ಟಕ್ಕೂ ಅಲ್ಲಿ ಏನಿರ್ಬೇಕು ಅಂತ ಅಲ್ಲಿಗೆ ಬಂದು ಅಲ್ಲಿ ಸತ್ತೋಗಿದ್ದಾರೆ ಅನ್ನೋದು ಮಾತ್ರ ನಿಗೂಢವಾಗಿ ಉಳಿದೋಗಿದೆ. ನಂತರ ಮಿನಿ ಡೆಸರ್ಟ್, ಥಾರ್ ಮರುಭೂಮಿ ಅಂತ ಹೇಳ್ತಾರೆ. ಅದು ರಾಜಸ್ಥಾನದಲ್ಲಿ ಇದೆ. ಈ ಮಿನಿ ಡೆಸರ್ಟ್ ಮಾತ್ರ ದಕ್ಷಿಣ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದೆ. ಅದೇ ವಿಚಿತ್ರ. ಹಸಿರು ಹೊಲಗಳು, ಅಂದವಾದ ಬೆಟ್ಟಗಳು, ಜಲಪಾತಗಳಿರೋ ಈ ಪ್ರದೇಶದಲ್ಲಿ ಒಂದು ಮರುಭೂಮಿ ಇರೋದು ವಿಚಿತ್ರನೇ. ತಲಕಾಡು ಪ್ರದೇಶದಲ್ಲಿ ಈ ಚಿಕ್ಕ ಮರುಭೂಮಿ ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ದಟ್ಟವಾದ ಕಾಡು ಇರಬೇಕಾದ ಪ್ರದೇಶ ಅದು. ಆದ್ರೆ ಕೆಲವೇ ಕಿಲೋಮೀಟರ್ಗಳವರೆಗೆ ವ್ಯಾಪಿಸಿರೋ ಈ ಮರುಭೂಮಿಯ ವಿಶೇಷ ನಿಮ್ಗೆ ಗೊತ್ತಾಗ್ಬೇಕು. ಕಾವೇರಿ ನದಿ ತೀರದಲ್ಲಿರೋದೇ ಆ ಮರುಭೂಮಿ. ಒಂದಾನೊಂದು ಕಾಲದಲ್ಲಿ 30 ದೇವಾಲಯಗಳಿಂದ ಕಳೆಕಳೆಯಿಂದ ಇದ್ದಂತ ಪ್ರದೇಶ ಇವಾಗ ಅವೆಲ್ಲ ಮರಳಿನಿಂದ ಕೆಳಗೆ ಹೋಗಿದೆ. ಮರಳು ಮುಚ್ಚಿದ ದೇವಾಲಯಗಳು ಹಾಗೆ ಇರಬೇಕಾದ್ರೆ ಮಿಕ್ಕಿರೋದು ಶಿಥಿಲವಾಗಿದೆ.
ಭೌಗೋಳಿಕವಾಗಿ ಇಲ್ಲಿ ಮರುಭೂಮಿ ನಿರ್ಮಾಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿನ ಜನರು ಇದೊಂದು ಶಾಪ ಅಂತ ಹೇಳ್ತಾರೆ. 16ನೇ ಶತಮಾನದಲ್ಲಿ ಈ ಪ್ರದೇಶದ ರಾಣಿಯಾದ ಅಲಮೇಲಮ್ಮನ ಕಾಲದಲ್ಲಿ ಮೈಸೂರು ರಾಜ ಒಡೆಯರು ಆಕ್ರಮಣ ನಡೆಸಿದ್ರು. ರಾಣಿ ಹತ್ರ ಇದ್ದಂತ ಒಡವೆಗಳನ್ನ, ಹಣಗಳನ್ನ ದೋಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು. ಸೈನಿಕರು ಅವರ ಹಿಂದೆ ಬಿದ್ರು. ಅವಳು ಸಾಧ್ಯವಾದಷ್ಟು ಹೋರಾಡಿ ಇನ್ನ ಆಗದೆ ಓಡ್ ಹೋಗಿ ಪ್ರಸ್ತುತ ತಲಕಾಡು ಪ್ರದೇಶದಲ್ಲಿ ಬಂದು, ಈ ತಲಕಾಡು ಪ್ರದೇಶನೇ ಮರಳಿನಿಂದ ಮುಳುಗೋಗುತ್ತೆ, ಸುಂಟ್ರ ಗಾಳಿ ಸುತ್ತ ಮುಚ್ಚುತ್ತೆ, ಮೈಸೂರು ರಾಜನಿಗೆ ವಾರಸುದಾರರೇ ಇರಲ್ಲ ಅಂತ ಶಾಪ ಕೊಟ್ರಂತೆ. ಆ ನದಿಯಲ್ಲಿ ಬಿದ್ದು ಆತ್ಮಾರ್ಪಣೆ ಮಾಡ್ಕೊಂಡಿದ್ದಾರೆ. ಒಡೆಯರ ರಾಜನಿಗೆ ಅವಳು ಹೇಳಿರೋ ತರಾನೇ ವಾರಸುದಾರರು ಹುಟ್ಟಿಲ್ಲ. ಈ ಪ್ರದೇಶ ಎಲ್ಲ ಮರಳಿನಿಂದ ಮುಚ್ಚೋಗಿದೆ. ವಯಸ್ಸಾದವರು ಇದು ಬಹಳಷ್ಟು ಕ್ರಿಯೇಟ್ ಮಾಡಿರೋ ಕತೆ ಅಂತ ಇಗ್ನೋರ್ ಮಾಡ್ತಿದ್ದಾರೆ. ಆದರೆ ನದಿ ತೀರ ಹಸಿರು ಮರಗಳಿರೋ ಪ್ರದೇಶದಲ್ಲಿ ಮರಳು ದಾರಿ ಹೇಗೆ ಉದ್ಭವ ಆಗಿದೆ ಅನ್ನೋದು ಮಾತ್ರ ಯಾರು ಹೇಳೋಕೆ ಸಾಧ್ಯ ಆಗ್ತಿಲ್ಲ. ಇದೇ ಕರ್ನಾಟಕದ ತಲಕಾಡಿನ ಚಿಕ್ಕ ಮರುಭೂಮಿಯ ಕತೆ. ಇನ್ನು ನೆಕ್ಸ್ಟ್ ಮಿಸ್ಟೀರಿಯಸ್ ಥಿಂಗ್ ಏನು ಅಂತ ನೋಡೋಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡೋಕ್ಕೆ ಮರಿಬೇಡಿ. ನೀವು ಕೊಡೋ ಒಂದೊಂದು ಲೈಕ್ನು ನಾನು ಇನ್ನಷ್ಟು ಈ ಥರ ವಿಡಿಯೋಗಳನ್ನ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡೋಕ್ಕೆ ಮರಿಬೇಡಿ. ಇನ್ನು ಲಿಸ್ಟಲ್ಲಿ ನೆಕ್ಸ್ಟ್ ಒನ್ ಹಜರತ್ ಕಮರ್ ಅಲಿ ದಾರ್ವೇಶ್. ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಇರೋ ದರ್ಗಾದ ವಿಶೇಷ ಇದು. ಮುಂಬೈಗೆ ಸುಮಾರು 16 ಕಿಲೋಮೀಟರ್ ದೂರದಲ್ಲಿ ಹಜರತ್ ಕಮರ್ ಅಲಿ ದಾರ್ವೇಶ್ ದರ್ಗಾದಲ್ಲಿ ಒಂದು ವಿಚಿತ್ರವಾದ ಕಲ್ಲಿದೆ. ಸುಮಾರು 90 kg ಭಾರ ಇರೋ ಆ ಕಲ್ಲನ್ನ ಎತ್ತೋಕೆ, ಮೇಲಕ್ಕೆತ್ತಿ ಸ್ವಲ್ಪ ಸಮಯ ಹಾಗೆ ಇಟ್ಕೊಳ್ಳೋಕೆ ಸಾಮಾನ್ಯರ ಕೈಯಲ್ಲಿ ಆಗೋಲ್ಲ ಅಂತ ಹೇಳ್ತಾರೆ. ಆದ್ರೆ 11 ಜನ ಭಕ್ತರು ಸಾಧುವಾದ ಹಜರತ್ ಕಮರ್ ಅಲಿಯ ಹೆಸರನ್ನ ಹೇಳ್ತಾ ಅವರು ಒಂದು ಬೆರಳಿಂದಾನೇ ಆ ಕಲ್ಲನ್ನ ಮೇಲಕ್ಕೆ ಎತ್ತಿದಾಗ ಅದು ತುಂಬಾ ಸುಲಭವಾಗಿ ಇರೋ ಹಾಗೆ ಇದೆ ಅಂತ ಹೇಳ್ತಾರೆ. ಸಾಧುವಿನ ಹೆಸರು ಹೇಳಿದ ಕೂಡಲೇ ಅದೇ ಗಾಳಿಯಲ್ಲಿ ಎದ್ದೊಳ್ತಾ ಇಲ್ಲ ನಾವೇ ಎತ್ತಿದ್ರಾ ಅಂತ ಭಕ್ತರು ಆಶ್ಚರ್ಯಪಟ್ಟು ಭಕ್ತಿಯಿಂದ ಪರವಶರಾದ್ರು. ಅಂದ್ರೆ ನಿಜವಾಗ್ಲೂ 11 ಜನ ಸೇರಿ ಪ್ರಯತ್ನ ಪಡಬೇಕು. 10 ಜನ ಇಲ್ಲ 12 ಜನ ಸೇರಿ ಪ್ರಯತ್ನ ಪಟ್ರೆ ಆ ಕಲ್ಲನ್ನ ಸ್ವಲ್ಪನೂ ಕದಲಿಸೋಕೆ ಆಗಲ್ಲ. 11 ಜನದಲ್ಲಿ ಯಾರಾದ್ರೂ ಒಬ್ರು ಕೂಡ ಹಜರತ್ ಕಮರ್ ಅಲಿ ಹೆಸರನ್ನ ಹೇಳಿಲ್ಲ ಅಂದ್ರೆ ಅದು ಆ ವ್ಯಕ್ತಿ ಕಡೆ ವಾಲುತ್ತೆ ಅಂತೆ. ಈ ಚಮತ್ಕಾರನ ನೋಡೋಕಂತಾನೆ ಎಷ್ಟೋ ಜನ ಭಕ್ತಾದಿಗಳು ಅಲ್ಲಿಗೆ ಬರ್ತಿರ್ತಾರೆ. ನೆಕ್ಸ್ಟ್ ಕೈಲಾಸ ದೇವಾಲಯ. ಸುಮಾರು ಜನರಿಗೆ ಈ ದೇವಾಲಯದ ಬಗ್ಗೆ ಗೊತ್ತಿರಬಹುದು. ಮಹಾರಾಷ್ಟ್ರದ ಚಂದನ್ ನಗರ ಪರ್ವತದಲ್ಲಿರೋ ಒಂದೇ ಕಲ್ಲಿನ ಶಿವಾಲಯ ಇದು. ಎಲ್ಲೋರ ಗುಹೆಗಳ ಸಮುದಾಯಕ್ಕೆ ಸೇರಿದ ಈ ದೇವಾಲಯದ ವಿಶೇಷತೆ ಇದೆ. ಕೇವಲ ಒಂದೇ ಪರ್ವತನ ತಗೊಂಡು ಕೆತ್ತನೆ ಮಾಡಿದ್ದಾರೆ. ಆಧುನಿಕ ಶಿಲ್ಪಗಾರರಿಗೆ ಸವಾಲಾಗ್ತಿರೋ ಹಾಗೆ ಅನ್ಸುತ್ತೆ ಈ ಅದ್ಭುತವಾದ ದೇವಾಲಯ ನಿರ್ಮಾಣ. ಬಂಡೆಗಳನ್ನ ಮೇಲಿಂದ ಕೆಳಗೆ ಕೆತ್ತುತ್ತಾ ಕಂಬಗಳು, ಶಿಲೆಗಳು, ದೇವಾಲಯದ ಪೀಠ, ಗರ್ಭಗುಡಿಯ ಶಿವಲಿಂಗ, ಇನ್ನು ಹೆಚ್ಚಾಗಿ ಕೆತ್ತಿರುವ ಶಿಲೆಗಳ ವಿನ್ಯಾಸನ ನೋಡಿದ್ರೆ ಆಶ್ಚರ್ಯ ಪಡ್ತಾರೆ. ಶಿಖರದಿಂದ ಅಡಿಪಾಯದವರೆಗೂ ಕೆತ್ತಿದ ದೇವಾಲಯ ಪ್ರಪಂಚದಲ್ಲೇ ಇದು ಒಂದೇ ಅಂತ ಹೇಳಿದ್ರೆ ಅದು ಸುಳ್ಳಾಗಲ್ಲ. ಎಲ್ಲೂ ಕೂಡ ಒಂದು ಕಲ್ಲನ್ನು ಸಹ ಪ್ರತ್ಯೇಕವಾಗಿ ಅಂಟಿಸಿದ ಜಾಗ ಇರೋದೇ ಇಲ್ಲ. ಆ ಕಾಲದ ಶಿಲ್ಪಿಗಳ ಕಲೆಗಳ ಮುಂದೆ ಮಹಾ ಕಟ್ಟಡಗಳು ಸಹ ರಹಸ್ಯ ಪಟ್ಟಿಯಲ್ಲಿ ಇದರ ನಂತರನೇ ಇರುತ್ತೆ. ವಿಚಿತ್ರ ಏನಂದ್ರೆ ಇಂತಹ ಭವ್ಯವಾದ ದೇವಸ್ಥಾನನ ಕೆತ್ತಿರ್ಬೇಕಾದ್ರೆ ಎಷ್ಟೋ ಟನ್ ಕಲ್ಲು ತುಂಡುಗಳನ್ನ ಕೆತ್ತಿ ತೆಗೆದು ಬಿಸಾಕಿರ್ತಾರಲ್ವಾ, ಆ ಬಿಸಾಕಿರೋ ಕಲ್ಲು ತುಂಡುಗಳು ಯಾವುದು ಟೆಂಪಲ್ ನ ಸುತ್ತ ಕಾಣಿಸಲ್ಲ. ಅಲ್ಲಿ ಮಾತ್ರ ಅಲ್ಲ, ಅಸಲು ಕೆಲವು ಕಿಲೋಮೀಟರ್ಗಳವರೆಗೂ ಎಲ್ಲೂ ಕೂಡ ಕೈಲಾಸ ದೇವಾಲಯದಿಂದ ತೆಗೆದಾಕಿದಂತ ಆ ಕಲ್ಲು ತುಂಡುಗಳು ಎಲ್ಲೂ ಕಾಣಿಸಲ್ಲ. ಹೋಗ್ಲಿ, ಇನ್ನೆಲ್ಲಾದ್ರೂ ಬಿಸಾಕಿದಾರ ಅನ್ಕೊಂಡ್ರೆ ಅಂತ ಅಗತ್ಯ ಏನಿದೆ? ಚಿಕ್ಕ ಕಲ್ಲುಗಳಿಂದ ಹಿಡಿದು ದೊಡ್ಡ ಬಂಡೆಗಳವರೆಗೂ ಯಾರಾದ್ರೂ ಎತ್ಕೊಂಡು ಹೋಗ್ತಾರಾ? ಇದು ನಂಬೋ ತರ ಇಲ್ಲ. ಸರಿ, ಯಾರಾದ್ರೂ ಎತ್ಕೊಂಡು ಹೋಗಿರ್ತಾರೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಎಲ್ಲೂ ಕೂಡ ಚಿಕ್ಕ ಚಿಕ್ಕ ಕಲ್ಲುಗಳು ಉರುಳಿ ಬೀಳ್ದಿರ ಇರುತ್ತಾ ಹೇಳಿ? ಹಾಗಾದ್ರೆ ಬಿಸಾಕಿದ ಆ ಕಲ್ಲು ತುಂಡುಗಳು ಏನಾದಂಗೆ? ಏನೋ ಯಾರಿಗೂ ಗೊತ್ತಿಲ್ಲ. ಕೈಲಾಸದ ದೇವಾಲಯದ ಕೆಳಗೆ ಸಹ ಸ್ವಲ್ಪ ರಚನೆ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ರಕ್ಷಣೆಯ ಅಂಗವಾಗಿ ಸರ್ಕಾರ ಆ ದಾರಿನ ಮುಚ್ಚಿಬಿಟ್ಟಿದೆ. ಭೂಗರ್ಭದಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದೆ ಕಮೆಂಟ್ ಮಾಡಿ. ಕೈಲಾಸ ದೇವಾಲಯನ ಮನುಷ್ಯ ನಿರ್ಮಾಣ ಮಾಡಿಲ್ಲ, ಸಾಕ್ಷಾತ್ ದೇವತೆಗಳೇ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಇಷ್ಟಕ್ಕೂ ಈ ವಿಚಿತ್ರಗಳೆಲ್ಲ ನಿಜಾನಾ ಅನ್ನೋರ್ಗೆ ಒಂದೇ ಉತ್ತರ: ಪ್ರಕೃತಿಗಿಂತ ಮನುಷ್ಯರು ಹೆಚ್ಚೇನೂ ಅಲ್ಲ. ಮನುಷ್ಯ ನಿಜವಾಗ್ಲೂ ಶ್ರೇಷ್ಠನೇ. ಆದರೆ ಮನುಷ್ಯನ ನಡೆಸೋ ಶಕ್ತಿ ಒಂದಿದೆ. ವಿಜ್ಞಾನಿಗಳು ಅದನ್ನ ಸೂಪರ್ ನ್ಯಾಚುರಲ್ ಪವರ್ ಅಂತಾರೆ. ಇನ್ನು ಸಾಮಾನ್ಯರು ಅದನ್ನ ದೇವರು ಅಂತ ಹೇಳ್ತಾರೆ. ಅದು ಮನುಷ್ಯನ ನಂಬಿಕೆ. ಯಾವುದಕ್ಕಾದ್ರೂ ಸೈಂಟಿಫಿಕ್ ಪ್ರೂಫ್ಸ್ ಬೇಕು ಅಂದ್ರೆ ಯಾವ ವಿಜ್ಞಾನಕ್ಕೂ ಬಾಗದೇ ಇರೋ ವಿಚಿತ್ರಗಳು, ವಿಶೇಷಗಳು ಸಾವಿರಾರು ಇದೆ ಈ ವಿಶ್ವದಲ್ಲಿ. ಆ ಸತ್ಯನ ನಿರಾಕರಿಸ್ತಿಲ್ಲ.
ಹಾಗೆ ವಿಜ್ಞಾನ ಶಾಸ್ತ್ರನ ಕಡಿಮೆ ಕೂಡ ಮಾಡ್ತಿಲ್ಲ. ಇನ್ನು ಕೆಲವನ್ನ ಆಳವಾಗಿ ಅಧ್ಯಯನ ಮಾಡಬೇಕು. ಯಾರನ್ನು ಏಮಾರಿಸೋ ಕೆಲಸ ಯಾವತ್ತೂ ಮಾಡಬಾರ್ದು ಅಷ್ಟೇ. ಲಾಜಿಕಲ್ ಆಗಿ ಆಲೋಚಿಸೋದನ್ನ ಸ್ವಾಗತಿಸಬೇಕು. ಮೂಢನಂಬಿಕೆಯಿಂದ ಪ್ರವರ್ತಿಸೋರ್ಗೆ ಸರಿಯಾದ ಉತ್ತರ ಕೊಟ್ಟು ಸರಿ ಮಾಡಬೇಕು. ಒಟ್ಟಾರೆ ಹೇಳೋದಾದ್ರೆ ನಮ್ಮ ಉದ್ದೇಶ ಒಳ್ಳೇದಾಗಿರ್ಬೇಕು ಅನ್ನೋ ನನ್ನ ಆಲೋಚನೆ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ಮತ್ತೆ ನಮ್ಮ ಭಾರತ ದೇಶದ ಇಷ್ಟು ದೊಡ್ಡ ಅದ್ಭುತಗಳ ಬಗ್ಗೆ ನಿಮ್ಮ ಕಾಮೆಂಟ್ ಏನು? ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮೂರಲ್ಲಿ ಯಾವ್ದಾದ್ರು ಮಿಸ್ಟೀರಿಯಸ್ ಪ್ಲೇಸ್ ಇದ್ರೆ ಆ ಪ್ಲೇಸ್ ನೇಮ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ. ಈ ತರ ಸಾಲ್ವ್ ಆಗದೆ ಇರೋ ಮಿಸ್ಟ್ರಿಗಳ ಬಗ್ಗೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡ್ಬೇಕಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.